ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಡಲೆ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರಾತ್ರಿ ಎಲ್ಲ ನೆನೆಸಿಟ್ಟಿರುವಂತಹ ಕಡಲೆಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರಿಗೆ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ. ನೀರನ್ನು ಸ್ವಲ್ಪ ಹಾಕಿ, ಮತ್ತು ಜಾಸ್ತಿ ಹಾಕಬೇಡಿ, ಒಂದೇ ವಿಸಿಲ್ ಕೂಗಬೇಕು, ರಾಶಿ ಬೇಯಬಾರ್ದು ಅದು. ಒಂದೇ ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ ಎಷ್ಟು ಚೆಂದ ಬೆಂದಿದೆ ಹೇಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 2 ಹಸಿಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನೀರು ಹಾಕಬೇಡಿ, ನೀರು ಹಾಕಾಗದೆ ತರಿಯಾಗಿ ರುಬ್ಕೊಳ್ಳಿ ಸಣ್ಣದಾಗಿ. 1-2 ರೌಂಡ್ ಬೀಸಿದ್ರೆ ಸಾಕು. ನೋಡಿ ಈ ಥರ ನೀರು ಹಾಕಾಗದೆ ಬೀಸ್ಕೋಬೇಕು ಈ ಥರ. ನೋಡಿ ಚೆನ್ನಾಗಿ ಪೇಸ್ಟ್ ಆಗೋದೆ ಅಲ್ಲ. ಆಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನೋಡಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಣ್ಣದಾಗಿ ಕಟ್ಟಿರುವಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ನೋಡಿ ಈ ಥರ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಅರಿಶಿನ ಮತ್ತು ಎಣ್ಣೆ, ಈರುಳ್ಳಿ ಎಲ್ಲ 3 ಮಿಕ್ಸ್ ಆಗಬೇಕು. ಈ ಥರ ಫ್ರೈ ಆದಮೇಲೆ ಬೇಯಿಸಿಟ್ಟಿರುವಂಥ ಕಡಲೆಯನ್ನು ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ಥರ. ನೋಡಿ ಈ ಫ್ರೈ ಆದಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ನೀರು ಹಾಕಬೇಡಿ, ಮತ್ತು ಈ ಥರ ಹಾಕಿ ಚೆನ್ನಾಗಿ ಕಲಸಿ. ನೀರಂತೂ ಚೂರು ಹಾಕಬಾರ್ದು. ಈ ಥರ ಚೆನ್ನಾಗಿ ಕಲಸಿ. ನೋಡಿ ಎಷ್ಟು ಚೆಂದ ಬರ್ತದೆ ಹೇಳಿ. ಮೇಲೆ ಒಂದು ಅರ್ಧ ನಿಂಬೆಯನ್ನು ಹಿಂಡಬೇಕು. ಅದ್ರ ಹುಳಿ ಹಾಕೋದಿಲ್ವಲ್ಲ, ಟೊಮೊಟೊ ಹಾಕೋದಿಲ್ಲಲ್ಲ ನಾವು, ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಒಂದು 2 ನಿಮಿಷ ಸಣ್ಣ ಉರಿಲಿ ಬೇಯಿಸಿ. ನೋಡಿ ಎಷ್ಟು ಚೆಂದ ರುಚಿಕರವಾದ ಕಡಲೆ ಉಸ್ಲಿ ರೆಡಿ.